ಪೇರ್ಲ ಮಾಡಿ ಈಗ 2 ವರ್ಷ ಆಯ್ತು. ಇದು 8 ಎಕರೆಯಲ್ಲಿ ಒಂದು 200 ಟನ್ ಬಂದೈತಿ. ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಎಂಬ ಕಾರಣಕ್ಕೆ ಮಾಡಿದ್ವಿ. ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ, 12 ತಿಂಗಳನ್ನು ಬೆಳೆ ತಗೋಬಹುದು. ಇದರಲ್ಲಿ ಒಂದು ಕಟಿಂಗ್ ಎದಕ್ಕೆ ಮಾಡ್ತಾ ಇದ್ವಿ ಅಂದ್ರೆ ಬೆಳೆ ಹೈಟ್ ಹೋಗುತ್ತೆ ಅಂತ ಕಾರಣಕ್ಕೆ ಒಂದು ಕಟಿಂಗ್ ಮಾಡಿ ಬಿಟ್ಬಿಟ್ರೆ 7 ತಿಂಗಳ ದಿನ ಬೆಳೆ ಬರ್ತಾ ಇರ್ತದೆ. ಹತ್ತತ್ರ ಒಂದು 35-40 ಲಕ್ಷ ಈ 8 ಎಕರೆ ಬರುತ್ತೆ. ಅಲ್ಪಾವಧಿಯಲ್ಲಿ ಹೆಚ್ಚು ಲಾಭ ತಂದುಕೊಡುವ ಬೆಳೆ, ವರ್ಷವಿಡೀ ಕಟಾವು, ಪ್ರತಿದಿನವೂ ಆದಾಯ. 8 ಎಕರೆಯಲ್ಲಿ ತೈವಾನ್ ಸೀಬೆ ಬೆಳೆದ ರೈತ. ತೈವಾನ್ ಸೀಬೆ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ವಿಶಾಲ ಮಾರುಕಟ್ಟೆಯ ಅವಕಾಶ, ಕೈತುಂಬ ಕಾಸು, ಸಮೃದ್ಧ ಪೋಷಕಾಂಶ ಹೊಂದಿರುವ ತೈವಾನ್ ಸೀಬೆ ಈಗ ಹೆಚ್ಚು ಜನಪ್ರಿಯವಾಗ್ತಿರುವ ಪೇರಲ ತಳಿ. ಸಾವಿರಾರು ರೈತರು ತೈವಾನ್ ಸೀಬೆ ಬೇಸಾಯ ಮಾಡ್ತಾ ಇದ್ದು ಅದರಿಂದ ಹೆಚ್ಚಿನ ಆದಾಯ ಗಳಿಸ್ತಾ ಇದ್ದಾರೆ. ಹೆಚ್ಚು ಇಳುವರಿ ಹಾಗೂ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗ್ತಿರೋದ್ರಿಂದ ಹೊಸದಾಗಿ ಈ ಬೆಳೆ ಬೆಳೆಯೋರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಕೆಲವೊಂದಿಷ್ಟು ರೈತರು ದೊಡ್ಡ ಪ್ರಮಾಣದಲ್ಲಿಯೂ ತೈವಾನ್ ಸೀಬೆ ಬೆಳೆದು ಯಶಸ್ವಿಯಾಗಿದ್ದಾರೆ. ರಾಯಚೂರಿನ ರೈತರೊಬ್ಬರು 8 ಎಕರೆಯಲ್ಲಿ ತೈವಾನ್ ಸೀಬೆ ಬೆಳೆಸಿದ್ದಾರೆ. ಇಂದು ತೈವಾನ್ ಸೀಬೆ ಬೇಸಾಯದ ಬಗ್ಗೆ ಈ ರೈತರ ಅನುಭವವನ್ನ ತಿಳಿಯೋಣ ಬನ್ನಿ. ಬಡವರ ಸೇಬು ಎಂದೇ ಕರೆಯಲಾಗುವ ಸೀಬೆ ಹಣ್ಣಿಗೆ ಇತ್ತೀಚಿನ ದಿನಗಳಲ್ಲಿ ಭಾರೀ ಬೇಡಿಕೆ ಬಂದಿದೆ. ಅದರಲ್ಲೂ ತೈವಾನ್ ಸೀಬೆ ತನ್ನ ಗಾತ್ರ, ಪೋಷಕಾಂಶಗಳ ಕಾರಣದಿಂದಾಗಿ ಮಾರುಕಟ್ಟೆಯಲ್ಲಿ ತನ್ನ ಪಾಲನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ತೈವಾನ್ ಸೀಬೆಗೆ ಬೇಡಿಕೆ ಹೆಚ್ಚಿದಂತೆಲ್ಲ ಇದನ್ನು ಬೆಳೆಯುವ ರೈತರ ಸಂಖ್ಯೆಯೂ ಹೆಚ್ಚುತ್ತಿದೆ. ಹೊಸದಾಗಿ ತೈವಾನ್ ಸೀಬೆ ಬೆಳೆಯುವವರ ಪ್ರಮಾಣವೂ ಹೆಚ್ಚುತ್ತಿದೆ. ತೈವಾನ್ ಸೀಬೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಹೇರಳವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯಕರ ಹಣ್ಣಾಗಿ ಈ ಸೀಬೆಯನ್ನು ತಿನ್ನಲಾಗ್ತಿದೆ. ಇನ್ನು ನಮ್ಮ ದೇಶದಲ್ಲಿ ಸೀಬೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತಿದೆ. 2021-22ನೇ ಸಾಲಿನಲ್ಲಿ ಒಟ್ಟು 37,54,000 ಟನ್ ಸೀಬೆ ಉತ್ಪಾದನೆಯಾಗಿತ್ತು. 2011-12ನೇ ಸಾಲಿನಲ್ಲಿ 19,74,000 ಟನ್ ಸೀಬೆ ಉತ್ಪಾದನೆಯಾಗಿತ್ತು. ಈ ಲೆಕ್ಕದಲ್ಲಿ ನೋಡುವುದಾದರೆ ಕೇವಲ 10 ವರ್ಷದಲ್ಲಿ ಸೀಬೆ ಉತ್ಪಾದನೆ ದುಪ್ಪಟ್ಟಾಗಿದೆ. ಜೊತೆಗೆ ಹೊಸದಾಗಿ ಸೀಬೆ ಬೆಳೆಯುತ್ತಿರುವ ಪ್ರದೇಶದಲ್ಲೂ ಭಾರೀ ಏರಿಕೆ ಕಂಡುಬಂದಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಸುಮಾರು 10 ಲಕ್ಷ ಟನ್ ಸೀಬೆ ಬೆಳೆಯುತ್ತಿದ್ರೆ ಮಧ್ಯಪ್ರದೇಶ ಸೀಬೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ 1,67,000 ಟನ್ ಸೀಬೆ ಇಳುವರಿಯೊಂದಿಗೆ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದೆ. 8 ಎಕರೆಯಲ್ಲಿ ತೈವಾನ್ ಸೀಬೆ ಬೇಸಾಯ. ನಮ್ಮಲ್ಲಿ ರೈತರು ಹಲವು ತಳಿಯ ಸೀಬೆಯನ್ನು ಬೆಳೀತಿದ್ದಾರೆ. ಆ ತಳಿಗಳಿಗೆ ಹೋಲಿಸಿದ್ರೆ ತೈವಾನ್ ಸೀಬೆ ಬೇಗ ಮತ್ತು ಹೆಚ್ಚಿನ ಇಳುವರಿ ಕೊಡುತ್ತೆ. ಜೊತೆಗೆ ದೊಡ್ಡ ಗಾತ್ರದ ಕಾಯಿಗಳನ್ನು ಬಿಡುತ್ತದೆ. ಹಾಗಾಗಿ ಈಗ ಬಹುತೇಕ ರೈತರು ತೈವಾನ್ ಸೀಬೆ ಬೆಳೆಯಲು ಮುಂದೆ ಬರುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಎಚ್ ತಿಮ್ಮಾಪುರ ಗ್ರಾಮದ ಪ್ರಗತಿಪರ ರೈತರಾದ ಸುರೇಶ್ ಗೌಡ ಅವರು 8 ಎಕರೆಯಲ್ಲಿ ತೈವಾನ್ ಪಿಂಕ್ ಸೀಬೆಯನ್ನು ಬೆಳೆಸಿದ್ದಾರೆ. ರೈತರು ತಮ್ಮಲ್ಲಿ ಲಭ್ಯವಿರುವ ಭೂಮಿಯನ್ನು ಆಧರಿಸಿ ಬೆಳೆದುಕೊಳ್ಳಬಹುದು. ಇದನ್ನು ಸಣ್ಣ ಪ್ರಮಾಣದಲ್ಲಿ ಬೆಳೆಯುವುದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆದರೆ ಮಾರುಕಟ್ಟೆ ಮಾಡಲು ಸುಲಭವಾಗುತ್ತೆ. ವ್ಯಾಪಾರಿಗಳು ರೈತರ ಬಳಿಗೆ ಬಂದು ಹಣ್ಣನ್ನು ಕೊಳ್ಳುತ್ತಾರೆ ಅಂತಾರೆ ಸುರೇಶ್ ಗೌಡ.
ಸರ್ ಪೇರ್ಲೆ ಬೆಳೆಯಲ್ಲಿ ಎಷ್ಟು ಭೂಮಿ ಬೇಕಂತೇನು ಇಲ್ಲ. 1 ಎಕರೆ ಆದರೂ ಮಾಡ್ಬೋದು, 2 ಎಕರೆ ಆದ್ರೂ ಮಾಡ್ಬೋದು, 5 ಎಕರೆ 10 ಎಕರೆ ಆದ್ರೂ ಮಾಡ್ಬೋದು. ಯಾಕೆ ಹೆಚ್ಚಿಗೆ ಮಾಡೋದ್ರಲ್ಲಿ ಇದು ಏನಾಗುತ್ತೆ ಅಂತಂದರೆ ಮಾರ್ಕೆಟ್ ಮಾಡೋಕೆ ಚಲೋ ಇರುತ್ತೆ. ಬೇರೆ ಬೇರೆ ಕಡೆಯವರು ಇಲ್ಲಿಗೆ ಬಂದು ಖರೀದಿ ಮಾಡ್ತಾರೆ. ಅವ್ರಿಗೆ ಜಾಸ್ತಿ ಇದ್ದಷ್ಟು ಬಂದು ಒಯ್ಯೋಕೆ ಟ್ರಾನ್ಸ್ಪೋರ್ಟೇಷನ್ ಒಂದೇ ತಲೆ ಸಿಗ್ತದೆ ಅಂತಂದಾಗ ನನಗೆ ನಿನಗೆ ಅಂಥೇಳಿ ಕಾಂಪಿಟೇಟರ್ ಜಾಸ್ತಿಯಾಗಿ ₹1 ₹2 ಕಿಲೋದಿಂದ ಹೆಚ್ಚಿಗೆ ಸಿಗುತ್ತೆ. ಎಷ್ಟು ಜಾಸ್ತಿ ಇರ್ತದೆ ಅಷ್ಟು ಚಲೋ ಅಂತೇಳಿ ನಾನು ಹೇಳಿದೆ. ತೈವಾನ್ ಸೀಬೆಯನ್ನು ಎಲ್ಲಾ ವಿಧದ ಮಣ್ಣಿನಲ್ಲಿಯೂ ಬೆಳೆಯಬಹುದು. ಮುಖ್ಯವಾಗಿ ನೀರು ಚೆನ್ನಾಗಿ ಬಸಿದು ಹೋಗುವ ಭೂಮಿಯಾಗಬೇಕು. ಜೊತೆಗೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಈ ಸೀಬೆಯನ್ನು ಬೆಳೆಯಲು ಕಷ್ಟವಾಗುತ್ತೆ. ಹಾಗಾಗಿ ಸೂಕ್ತ ವಾತಾವರಣ ಮತ್ತು ಮಣ್ಣು ಇರುವ ರೈತರು ತೈವಾನ್ ಸೀಬೆ ಬೆಳೆಸಬಹುದು. ನಾವಂತರೂ ಮಾಡಿದ್ದು ಕರಿಮಣ್ಣಲ್ಲಿನೂ ಒಳ್ಳೆ ಬೆಳೆ ಬರುತ್ತೆ, ಕೆಂಪು ಮಣ್ಣಲ್ಲಿನೂ ಬರುತ್ತೆ. ಯಾವುದೇ ಥರ ಭೂಮಿಯಲ್ಲಾದರೂ ಇದು ಪೇರ್ಲೆ ಬೆಳೆ ಬರುತ್ತೆ. ಬಟ್ ನೀರೊಂದು ನಿಂದಿರಬಾರ್ದು ಅಷ್ಟೇ. ನೀರು ನಿಂತಿಲ್ಲ ಅಂತಂದ್ರೂ ಸ್ವಲ್ಪ ಭೂಮಿ ಸುಮಾರು ಇದ್ರೂ ಬೆಳೆ ಬರುತ್ತೆ. ಕ್ಲೈಮೇಟ್ ಸ್ವಲ್ಪ ಮಳೆಗಾಲ ಕಮ್ಮಿ ಇದ್ದರೆ ಅಷ್ಟೇ ಚಲೋ ಸರ್. ಮಳೆಗಾಲದಲ್ಲಿ ಸ್ವಲ್ಪ ರೋಗ ರುಜಿನ, ಮಳೆ ಜಾಸ್ತಿ ಆದರೆ ರೋಗ ರುಜಿನಗಳು ಜಾಸ್ತಿ ಆಗ್ತಾವೆ ಸ್ವಲ್ಪ, ಇಲ್ಲಾಂದರೆ ರೋಗ ರುಜಿನಗಳು ಇರಲ್ಲ. ಅಂತರ ಬೆಳೆಯಾಗಿ ಕೊಂಕಣ್ ಬಹಡೋಲಿ ನೇರಳೆ ನಾಟಿ. ಸುರೇಶ್ ಗೌಡ ಅವರು ಪೇರಲದೊಂದಿಗೆ ಕೊಂಕಣ್ ಬಹಡೋಲಿ ತಳಿಯ ನೇರಳೆಯನ್ನು ಮಿಶ್ರ ಬೆಳೆಯಾಗಿ ಬೆಳೆಸಿದ್ದಾರೆ. ಇವರು 12x8 ಅಡಿ ಅಂತರ ನೀಡಿ ತೈವಾನ್ ಸೀಬೆ ಸಸಿಗಳನ್ನು ನಾಟಿ ಮಾಡಿದ್ದಾರೆ. 1 ಎಕರೆಗೆ 620 ಸಸಿಗಳಂತೆ 8 ಎಕರೆಯಲ್ಲಿ 3775 ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಇನ್ನು 24x24 ಅಡಿ ಅಂತರ ನೀಡಿ ನೇರಳೆ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಇವರು ಸಸಿ ನಾಟಿ ಮಾಡುವ ಮುನ್ನ ಜಮೀನಿನ ಮಣ್ಣು ಮತ್ತು ನೀರನ್ನು ಪರೀಕ್ಷಿಸಿ ವರದಿಯ ಆಧಾರದಲ್ಲಿ ಭೂಮಿ ತಯಾರಿ ವೇಳೆ ಪೋಷಕಾಂಶಗಳನ್ನು ಒದಗಿಸಿದ್ದಾರೆ. ಫಸ್ಟ್ ಮಾಡಬೇಕಾದ್ರೆ ವಾಟರ್ ಆ್ಯಂಡ್ ಸಾಯಿಲ್ ಚೆಕ್ ಮಾಡಿಸೇ ಮಾಡಿದ್ದು. ಯೂನಿವರ್ಸಿಟಿ ಕೊಟ್ಟು ವಾಟರ್ ಸಾಯಿಲ್ ಚೆಕ್ ಮಾಡಿ ಇಲ್ಲಿ ಬೆಳಿಬೋದೇನಂತಂದು ಕನ್ಫರ್ಮೇಷನ್ ಮಾಡ್ಕೊಂಡ್ಮೇಲೆ ನಾವು ಬೆಳೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಕೆಲಸನೇ ಅದು. ಭೂಮಿಯನ್ನು ಫಸ್ಟ್ ಹದವಾಗಿ ಕ್ಲೀನಾಗಿ ಮಾಡಿಬಿಟ್ಟು 12 ಫೀಟಿಗೆ ಬದು ನಿರ್ಮಾಣ ಮಾಡಿದ್ವಿ ಸರ್. ಬೆಡ್ ಮೇಲೆ 12x8 ರೂಟರು ಇದು ಸಾಲಿಗೆ 12 ಫೀಟ್, ಗಿಡಕ್ಕೆ 8 ಫೀಟ್ ಮಾಡಿ ಬೆಡ್ ಮಾಡಿ 1 ಫೀಟ್ ತೋಡಿ ಅದರಲ್ಲಿ ಬೇವಿನ ಹಿಂಡಿ, ಸ್ವಲ್ಪ ಗೊಬ್ಬರ, ಈ ಎಲ್ಲ ಬ್ಯಾಕ್ಟೀರಿಯಾಗಳು ಸೇರಿಸಿ ಈ ಟ್ರೈಕೋಡರ್ಮಾ, ಸುಡೋಮೋನಾಸ್, ಬ್ಯಾಸಿಲೋಮೈಸಸ್ ಹಾಕಿ ಒಂದು ಸ್ವಲ್ಪ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಒಂದು ವಾರ ಬಿಟ್ಟು ಅದು ಬೇವಿನ ಹಿಂಡಿ ಹಾಕಿ ನಾಟಿ ಮಾಡಿವಿ ಸರ್. ಇದರಲ್ಲಿ 8 ಎಕರೆಯಲ್ಲಿ 3775 ಸಸಿ ಕುಂತಿದ್ದಾವೆ. ಇದು ತೈವಾನ್ ವೆರೈಟಿ ಸರ್. 620 ಸಸಿ ಇದ್ದಾವೆ. 24x24 ನೀಲ್ದಣ್ಣ ಐತೆ ಸರ್. 12x8 ಗಾವ ಇದೆ ಅದರಲ್ಲಿ. ತೈವಾನ್ ಸೀಬೆ ಸಸಿಗಳನ್ನು ನಾಟಿ ಮಾಡಿದ ಬಳಿಕ ಮೊದಲ 1 ವರ್ಷ ಕೆಲಸ ಹೆಚ್ಚಿರುತ್ತೆ. ನಿಯಮಿತವಾಗಿ ಕಳೆ ನಿರ್ವಹಣೆ ಮಾಡಬೇಕು. 2ನೇ ವರ್ಷದಲ್ಲಿ ಗಿಡಗಳು ಹೆಚ್ಚು ಎತ್ತರ ಬೆಳೆಯುವುದರಿಂದ ಕಳೆಯ ಸಮಸ್ಯೆ ಕಡಿಮೆಯಾಗುತ್ತದೆ. ಇನ್ನು ತೋಟದಲ್ಲಿರುವ ಕಳೆಯನ್ನು ಇವರು ವೀಡ್ ಕಟ್ಟರ್ ಮತ್ತು ಸಣ್ಣ ರೋಟ್ವೇಟರ್ ಬಳಸಿ ಕಳೆಯನ್ನು ಕತ್ತರಿಸಿ ಮಣ್ಣಿಗೆ ಸೇರಿಸುತ್ತಿದ್ದಾರೆ. ಇದರಿಂದ ಕಳೆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಇನ್ನು ಇವರು ಡ್ರಿಪ್ ಮೂಲಕ ನೀರಿನಲ್ಲಿ ಕರಗುವ ಗೊಬ್ಬರವನ್ನು ಸಸಿಗಳಿಗೆ ಕೊಡುತ್ತಿದ್ದಾರೆ. ಈ ಮೂಲಕ ಸೀಬೆ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡ್ತಿದ್ದಾರೆ. ಫಸ್ಟ್ನೇ ವರ್ಷ ಕಳೆ ಸ್ವಲ್ಪ ಜಾಸ್ತಿ ಇರುತ್ತೆ. ಲೇಬರ್ ಕೂಡ ಆಗಲಿ, ಈ ಪವರ್ ವೀಡರ್ ನಮ್ಮದು ಕಟ್ರ್ ಐತೆ, ಬ್ರಷ್ ಕಟ್ರ್, ಅದು ವೀಡರ್ ಕಟ್ರ್ ಐತೆ, ಅದರಲ್ಲೇ ಮಾಡ್ತೀವಿ ಸರ್. 2ನೇ ವರ್ಷ ಅಲ್ಲಿದ್ದ ಕಳೆ ಭಾಳ ಕಮ್ಮಿ ಆಗುತ್ತೆ. ಆಲ್ಮೋಸ್ಟು ಈಗ ತೆಳಗಡೆ ಈ ಗಿಡ ಹತ್ರ ಆದಾಗ ಕಳೆಗಳೇ ಇರೋಂಗಿಲ್ಲ, ಕಳೆ ಬರಲ್ಲ ಅಷ್ಟು ಈ ತೆಳಗಡೆ. ಕಳೆದೇನು ಅಷ್ಟು ಎಫೆಕ್ಟ್ ಆಗಂಗಿಲ್ಲ. ಫಸ್ಟ್ನೇ ವರ್ಷ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಪೇರ್ಲೆ ಸಂಬಂಧಪಟ್ಟಂಗೆ ಈಗ ಡ್ರಿಪ್ನಲ್ಲಿ ಕೊಡುವಂಥ ಗೊಬ್ಬರ ಹಾಕ್ತೀವಿ. ಡ್ರಿಪ್ನಾಗೆ ಏನು ಗೊಬ್ಬರ ಹಾಕಿದರೆ ಡ್ರಿಪ್ನಾಗೆ ಸರ್. ಒಂದು ಸಲ ಮಾತ್ರ ಜೂನ್ನಾಗ ಮಾತ್ರ ಎಂಡೆ ಗೊಬ್ಬರ ಹಾಕ್ತೀವಿ. ಅದಕ್ಕೆ ಒಂದು ಸಲ ಎಂಡೆ ಗೊಬ್ಬರ ಹಾಕ್ತೀವಿ, ಉಳ್ಕಿ ಸಲ ಎಲ್ಲ ಡ್ರಿಪ್ನಾಗ ಕೊಡ್ತಾ ಇರ್ತೀವಿ. 1261 ಆಗಲಿ 19 ಆಗಲಿ, ಏನು ನೋಡ್ಬೇಕು ಗಿಡಕ್ಕೆ ಏನು ಬೇಕು 0050 ಹಿಂಗೆ ಕೊಡ್ತಾ ಇರ್ತೇವೆ. ಏನೇನು ಔಷಧ ಬೇಕಾದರೆ ಔಷಧ ಅದಕ್ಕೆ ಕೊಡ್ತಾಯಿದ್ವಿ. ಇದಕ್ಕೆ ಮೇಜರಾಗಿ ನಿಮಟೋಡ್ ಬರುತ್ತೆ ಸ್ವಲ್ಪ. ನಿಮಟೋಡ್ ಒಂದು ಮೇಜರ್. ಇದಕ್ಕೆ ನಿಮಟೋಡ್ಗೆ ವ್ಯಾಲಮ್ ಪ್ರೈಮ್ ಯೂಸ್ ಮಾಡ್ತೀವಿ. ವ್ಯಾಲಮ್ ಪ್ರೈಮ್ ಯೂಸ್ ಮಾಡಿದ್ರೆ ಒಂದು 3-4 ತಿಂಗಳ ನಿಮಟೋಡೇ ಇರೋಲ್ಲ ಒಂದು ಸಲ ಯೂಸ್ ಮಾಡಿದರೆ. 2 ವರ್ಷ ಈಗ ಹೋದ ವರ್ಷ ಯೂಸ್ ಮಾಡಿವಿ. ಈ ವರ್ಷ ಅಂತೂ ಒಂದು ಸಲ ಯೂಸ್ ಮಾಡಿವಿ ಅಷ್ಟೇ.
ಸುರೇಶ್ ಗೌಡ ಅವರ ಜಮೀನಿನಲ್ಲಿರುವ ಬೋರ್ವೆಲ್ ನೀರಿನ ಪಿಎಚ್ ಮಟ್ಟ ಹೆಚ್ಚಿದೆ. ಹಾಗಾಗಿ ಇವರು ನದಿಯಿಂದ ನೀರನ್ನು ಪಂಪ್ ಮಾಡಿ ಕೃಷಿ ಹೊಂಡಕ್ಕೆ ತುಂಬಿಸುತ್ತಾರೆ. ಬಳಿಕ ಕೃಷಿ ಹೊಂಡದಿಂದ ಡ್ರಿಪ್ ಮೂಲಕ ಗಿಡಗಳಿಗೆ ನೀರು ನೀಡುತ್ತಾರೆ. ಗಿಡಗಳಿಗೆ ಮಳೆಗಾಲದಲ್ಲಿ ಹೆಚ್ಚಿನ ನೀರು ನೀಡಬೇಕಾಗೋದಿಲ್ಲ. ಇನ್ನು ಬೇಸಿಗೆಯಲ್ಲಿ ಮತ್ತು ಕಾಯಿ ಇದ್ದಾಗ ಹೆಚ್ಚಿನ ನೀರು ನೀಡಬೇಕಾಗುತ್ತೆ. ಸರ್, ಇದು ನದಿಲಿದ್ದ ಪೈಪ್ಲೈನ್ ನಮ್ಗೆ ಇಲ್ಲಿ ಸ್ವಲ್ಪ pH ಲೆವೆಲ್ ಜಾಸ್ತಿ ಇದೆ ಸರ್. ನೀರು ಬೋರ್ ಹಾಕಿದ್ರೆ ಉಪ್ಪಿದೆ, ಉಪ್ಪಿನ ಅಂಶ ಇದ್ದದಕ್ಕೆ ನದಿಲಿದ್ದ ಪೈಪ್ಲೈನ್ ಮಾಡ್ಕೊಂಡು ಇಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ಕೃಷಿ ಹೊಂಡಲಿದ್ದ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಸರ್. ಒಂದು ಗಿಡಕ್ಕೆ ಈ ಕಾಯಿ ಇದ್ದಾಗಾದರೆ ಒಂದು 30 ಲೀಟ್ರ್ ಸಾಕು ಸರ್. ಕಾಯಿ ಇಲ್ದಾಗಾದ್ರೆ 15-20 ಲೀಟ್ರ್ ಸಾಕು ಸರ್. ಬೇಸಿಗೆಯಲ್ಲಿ ಸ್ವಲ್ಪ 30 ಲೀಟ್ರ್ ಮೇಲೆ ಅನ್ನಂಗೂ ತೊಗೋದು ಸರ್. ಮಳೆಗಾಲದಲ್ಲಿ ಅಂತೂ ಏನು ನೀರು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಮಳೆಗಾಲ ದಾಟಿದ್ರೆ ಒಂದು 20 ಲೀಟ್ರ್ 15 ಲೀಟ್ರ್ ಹಂಗೆ ವಾತಾವರಣ. ತೈವಾನ್ ಸೀಬೆಯಲ್ಲೂ ರೋಗ ಮತ್ತು ಕೀಟಗಳ ಬಾಧೆ ಇದ್ದು ಅವುಗಳನ್ನು ನಿಯಂತ್ರಿಸಿಕೊಂಡರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿದೆ. ಇನ್ನು ಸೀಬೆಯಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಕೀಟಗಳೆಂದರೆ ಪ್ರಮುಖ ಕೀಟ ಮತ್ತು ರೋಗಗಳು. ಕೀಟಗಳು: ಕಜ್ಜಿ ತಿಗಣೆ, ಹಿಟ್ಟು ತಿಗಣೆ, ಶಲ್ಕ ಕೀಟ, ಎಲೆ ತಿನ್ನುವ ಹುಳು, ತೊಗಟೆ ತಿನ್ನುವ ಹುಳು, ಹಣ್ಣಿನ ನೊಣ. ರೋಗಗಳು: ಕಜ್ಜಿ ರೋಗ, ಸಿಡಿ ರೋಗ, ಹಣ್ಣು ಕೊಳೆ ರೋಗ, ಆಂಥ್ರಾಕ್ನೋಸ್. ಸುರೇಶ್ ಅವರು ಹಣ್ಣು ನೊಣಗಳ ಹತೋಟಿಗಾಗಿ ಫೆರಮೋನ್ ಡ್ರಾಪ್ಗಳನ್ನು ಅಳವಡಿಸಿದ್ದಾರೆ. ವರ್ಷಕ್ಕೆ 2 ಬಾರಿ ಫೆರಮೋನ್ ಬದಲಿಸಿ ಹಣ್ಣಿನ ನೊಣಗಳು ಅವರ ತೋಟದಲ್ಲಿ ಹಾನಿಯುಂಟು ಮಾಡದಂತೆ ಎಚ್ಚರಿಕೆ ವಹಿಸುತ್ತಿದ್ದಾರೆ. ಜೊತೆಗೆ ಇತರ ರೋಗ ಮತ್ತು ಕೀಟಗಳಿಗೂ ಸೂಕ್ತ ಸ್ಪ್ರೇ ಮಾಡುವ ಮೂಲಕ ನಿಯಂತ್ರಣ ಮಾಡುತ್ತಿದ್ದಾರೆ. ಫ್ರೂಟ್ ಫ್ಲೈ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮದು ಫ್ರೂಟ್ ಫ್ಲೈ ಎಲ್ಲ ಕಂಪ್ನಿಗಳು ಫ್ರೂಟ್ ಫ್ಲೈ 15 ದಿನ 20 ದಿನ 30 ದಿನ 90 ದಿನ ಹಿಂಗೆ ಕೆಲಸ ಮಾಡ್ತದೆ. ಇದು ಬಂದ್ಬಿಟ್ಟು 150 ಡೇಸ್ ಮಾಡುತ್ತೆ. ವರ್ಷದಲ್ಲಿ 2 ಸಲ ಫಿರಮಿನ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಹೊಲದಲ್ಲಿ ಟೋಟಲ್ ಫ್ರೂಟ್ ಫ್ಲೈ ಎಂಬುದು ಇರೋಂಗೇ ಇಲ್ಲ. ನಮ್ಮ ತೋಟದಾಗ ಟೋಟಲಾಗಿ ತೆಗೆದ್ರೆ ಫ್ರೂಟ್ ಫ್ಲೈಯೇ ಇಲ್ಲ. 1 ಅಥವಾ 2 ಸಿಗೋದು ಅಪರೂಪ ಈ ತೋಟದಲ್ಲಿ, 8 ಎಕರೆ ತೋಟದಲ್ಲಿ. ಅದು ಹಂಗೆ ವರ್ಷದ ಮೇಲೆ ಫ್ರೂಟ್ ಫ್ಲೈ ಇರ್ಬೇಕಂತ ಹೇಳ್ತಾ ಇದ್ದೀನಿ ಸರ್. ಆ ಫ್ರೂಟ್ ಫ್ಲೈ ಒಂದು ಸಲ ಅಟ್ಯಾಕ್ ಆಯ್ತಂದರೆ ತೋಟದಲ್ಲಿ, ನಮ್ಮ ತೋಟದಲ್ಲಿ ಹೋಗ್ಬೇಕಂದ್ರೆ ಭಾಳ ಕಷ್ಟ. ಮಳೆಗಾಲದಲ್ಲಿ ಸ್ವಲ್ಪ ಇರುತ್ತೆ, ಅಂದರೆ 1% 2% ಇದ್ದರೆ ದೊಡ್ಡದಾಯಿತು. ಅದು ಮಳೆಗಾಲದಲ್ಲಿ ಮಾತ್ರ. ಈ ದಿನದಲ್ಲಿ ಮಳೆಗಾಲ ಹೋಯ್ತಂದ್ರೆ ಆಯಿತು, ಮತ್ತು ಯಾವುದು ಫ್ರೂಟ್ ಫ್ಲೈ ಇರೋಲ್ಲ. ಇದು ಇತ್ತಂದರೆ, ಇಲ್ಲಾಂದರೆ ನಿಮ್ಗೆ ಫ್ರೂಟ್ ಫ್ಲೈ ಎಲ್ಲ ತೋಟ ಎಲ್ಲ ಕಳಸ್ ಮಾಡೋ ಚಾನ್ಸಸ್ ಇದೆ. ಮೇಜರಾಗಿ ಬಂದ್ಬಿಟ್ಟಿದ್ರಾಗ ಫ್ರೂಟ್ ಫ್ಲೈ, ಮಿಲಿಬಗ್ಗು, ನಿಮಟೋಡ್, ಇವು 3 ಯಾರು ಕಂಟ್ರೋಲ್ ಮಾಡ್ತಾರೆ 100% ಆಗಿ ನಿಮ್ಗೆ ಲಾಸ್ ಆಗಲಾರ್ದಪ್ಲೆ ಹೆಚ್ಚು ಈಲ್ಡಿಂಗ್ ತಗೋಬೋದು. ಕೆಲವೊಬ್ಬರು ತೆಗಿತಾ ಇದ್ದಾರೆ. ಅದಕ್ಕೆ ತೆಗಿತಾ ಇದ್ದಾರೆ ಅಂದರೆ ಫಸ್ಟ್ನೇ ವರ್ಷದಾಗ ನಿಮ್ಟೋಡ್ ಬಂತಂತ ತೆಗಿತಾರೆ. ನಿಮ್ಟೋಡ್ಗೆ ವ್ಯಾಲಮ್ ಪ್ರೈಮು ಪ್ಯಾಸ್ಲಿಮೆಸಸ್ ಬಿಟ್ಕೊಂಡ್ರೆ ನಿಮ್ಟೋಡ್ ಬರೋಂಗೇ ಇಲ್ಲ. ಇನ್ನು ಮಿಲಿಬಗ್ ಕಂಟ್ರೋಲಿಗೆ ಬಂದರೆ ಮಿಲಿಬಗ್ಗಿಗೆ ನೋಡ್ರಿ ಏನಿಲ್ಲ, ಫಿಶ್ ಆಯಿಲು, ಈ ಶಾಂಪು, ಪ್ರೊಪಿನಪಾಸು, ರೋಗರು, ಅಡ್ಮೀರು ಇಂಥವು ಏನನ್ನ ಸ್ಪ್ರೇ ಮಾಡ್ಕೊಂತಿದ್ರೆ ಅದಕ್ಕೆ ಬರೋಂಗಿಲ್ಲ. ಇನ್ನು ಫ್ರೂಟ್ ಫ್ಲೈಗೆ ಅವು ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಕ್ಕೊಂಡ್ರೆ ಅದೂ ಬರಲ್ಲ. ನಾವು ಹೇಳ್ತಾ ಇರೋದು ಜಿಂಕ್ ಸ್ಪ್ರೇ 1261 ಇಂಥದ್ದು ಒಂದು 10 ದಿನಕ್ಕೆ ಒಂದು ಸಲ ಸ್ಪ್ರೇಯಿಂಗ್ ತೊಗೊಂಡ್ರೆ, ಈ ಉಳುಕ ಏನನ್ನ ತೊಗೊಂಡ್ರೆ, ಪ್ರೊಬಿನಪಾಸು ತೊಗೊಂಡ್ರೆ ಇನ್ನು ತೋಟನೂ ನೀಟಾಗಿರ್ತದೆ. ಅಂಥ ಹೆಚ್ಚಿಗೆ ಸ್ಪ್ರೇ ಮಾಡಿಸಂಗಿಲ್ಲ. ತೈವಾನ್ ಸೀಬೆ ಗಿಡಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿದ್ರೆ ವರ್ಷದ 12 ತಿಂಗಳು ಇಳುವರಿ ಪಡೆಯಬಹುದು. ಸುರೇಶ್ ಅವರು ವರ್ಷದಲ್ಲಿ ಒಮ್ಮೆ ಮಾತ್ರ ಪ್ರೂನಿಂಗ್ ಮಾಡುತ್ತಿದ್ದಾರೆ. ಇದರಿಂದ ಇವರಿಗೆ ವರ್ಷದಲ್ಲಿ 7 ತಿಂಗಳು ಫಸಲು ಸಿಗುತ್ತೆ. ಸ್ವಲ್ಪ ಭೂಮಿ ಇದ್ದವರು ಹತ್ರದಾಗ ಮಾಡ್ಕೊತಾರೆ. ಯಾಕಂದ್ರೆ ನಾವು ಈ ಗಾಡಿ ಅದಕ್ಕೆ ಸ್ವಲ್ಪ ಸ್ಪೇಸ್ ಇರಲಿ ಅಂತಂದು ಭೂಮಿ ಜಾಸ್ತಿ ಐತೆ ಅಂತಂದು 12/8 ಮಾಡಿದ್ವಿ. ಮಾಡೋರು ಈಗ 12/8ಕಿಂತ ಕಮ್ಮಿ ಮಾಡೋರು 6/10 ಹಿಂಗೆ ಮಾಡೋರು 6/8 ಇನ್ನೂ ಜಾಸ್ತಿ ಲಾಭ ಬರ್ತದೆ. ಎದಕ್ಕೆ ತೋಟ ಸ್ವಲ್ಪ ದೂರ ಮಾಡಿವಿ ಅಂತಂದರೆ ಇದು ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ ಒಂದು. ಆಮೇಲೆ ತೋಟ ಹತ್ರ ಇದ್ದರೆ ತೋಟ ಜಲ್ದಿ ಹಾಳಾಗಲ್ಲ. ಈಗ ಏನಾಗುತ್ತೆ ಅಂತಂದರೆ, ಈಗ ನೋಡಿರಿ ನಾವು ವರ್ಷಕ್ಕೆ 1 ಸಲ ಕಟ್ ಮಾಡ್ತೀವಿ ಇದನ್ನು. ಅವರೆಲ್ಲ 2 ಸಲ ಕಟ್ ಮಾಡ್ತಾರೆ. 2 ಸಲ ಕಟ್ ಮಾಡಿದಾಗ ಈಲ್ಡಿಂಗ್ ಅಷ್ಟೇ ಬರುತ್ತೆ, ಟೈಮ್ ಜಾಸ್ತಿ ಹೋಗುತ್ತೆ. ಅಂದರೆ ಈಗ 4 ತಿಂಗಳ ಬೇಕು ರೀ. ಈಗ ಒಂದು ಬೆಳೆ ಕಟ್ ಮಾಡಿದ್ರೆ 4 ತಿಂಗಳ ಬೇಕು ಬರೋಕ್ಕೆ. ಆ ಕಡೆ ಒಂದು 2 ತಿಂಗಳ ತೆಕ್ಕಕ್ಕೆ 6 ತಿಂಗಳು ಆಯ್ತಾ, ಮತ್ತೆ ಕಟ್ ಮಾಡಿದರೆ ಮತ್ತೆ 6 ತಿಂಗಳ ಹಿಂಗಾಗಿ. ನಮ್ದು ಹಂಗಲ್ಲ, ಒಂದೇ ಸಲ ವರ್ಷದಾಗ ಕಟಿಂಗ್ ಮಾಡೋದು, ಕಂಟಿನ್ಯೂ ಬೆಳೆ ತೊಗೋದು 7 ತಿಂಗಳ. ಸ್ಪ್ರೇ ಅಂದರೆ ಒಂದು 10 ದಿನಕ್ಕೆ ಒಂದು ಸಲ ಸ್ಪ್ರೇಯಿಂಗ್ ಆಯ್ತು ರೀ. ಇನ್ನು ಲೇಬರ್ ಖರ್ಚು ಕಮ್ಮಿ ಇರುತ್ತೆ. ಪ್ರತಿ 2 ತಿಂಗಳಿಗೆ ಒಂದು ಸಲ 1.5 ತಿಂಗಳಿಗೆ ಒಂದು ಸಲ ಈ ಚೆಂಡೆ ಚೂಟ್ರು ಅಂತ ಹೇಳ್ತೀನಿ. ಹಿಂಗೆ ಉದ್ದ ಬಂದದ್ದು ಹಿಂಗೆ ಚೂಡಿದ್ರೆ ಏನಾಗುತ್ತೆ, ಇದು ಪಂಟೆ ಬರ್ತದೆ, ಇಲ್ಲಿ ಫ್ಲವರ್ ಸೆಟ್ ಆಗುತ್ತೆ, ಕಾಯಿ ಬರುತ್ತೆ. ವರ್ಷಕ್ಕೆ 1 ಸಲ ಪ್ರೂನಿಂಗ್ ಮಾಡ್ತೀವಿ ನಾವು ಗಿಡನ.
ಪ್ರೂನಿಂಗ್ ಮಾಡಿ ಮತ್ತೆ 4 ತಿಂಗಳು ಕಾಯಿ ಸ್ಟಾರ್ಟ್ ಆಗುತ್ತೆ. ಪ್ರತಿ 2 ತಿಂಗಳಿಗೆ ಪ್ರೂನಿಂಗ್ ಮಾಡೋದ್ರಲ್ಲಿದ್ದು ಏನಾಗುತ್ತೆ ಅಂದರೆ ಈ ಪ್ರತಿ 2 ತಿಂಗಳಿಗೆ ಮಾಡೋದ್ರಲ್ಲಿದ್ದು ಈ ಎಲ್ಲ ಪಂಟೆ ಬರ್ತವೆ. ಈಗ ಏನಿಲ್ಲಪ್ಪ ಈ ತಿಂಗಳ ಅಂದ್ರೂ 1 ಲಕ್ಷ 1.5 ಲಕ್ಷ ಬರ್ತಾ ಇರ್ತದೆ, ಇಲ್ಲಾಂದರೆ ಒಂದು 4-5 ಲಕ್ಷ ತಿಂಗಳ ಇನ್ಕಮ್ ಬರ್ತಾ ಇರ್ತದೆ ಸರ್. ಇದ್ರ ಮಾರ್ಕೆಟ್ 12 ತಿಂಗಳ ಮಾರ್ಕೆಟ್ ಇರುತ್ತೆ, ಯಾವಾಗಾದರೂ ಮಾಡ್ಬೋದು ಸರ್. ಇದು ಇನ್ನೊಂದು ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ, 12 ತಿಂಗಳೂ ಬೆಳೆ ತೊಗೋಬೋದು ಇದರಲ್ಲಿ. ನಾವೇನು ಮಾಡ್ತೀವಿ ಅಂದರೆ ಈಗ ಎಲ್ಲರೂ ಎರಡು ಕಟಿಂಗ್ ಮಾಡ್ತಾರೆ ವರ್ಷದಲ್ಲಿ, ನಾವು ಒಂದೇ ಕಟಿಂಗ್ ಮಾಡ್ತೀವಿ. ಒಂದೇ ಕಟಿಂಗ್ ಮಾಡಿಬಿಟ್ಟು ಬರೀ ಜಸ್ಟ್ ಹಿಂಗೆ ಚೆಂಡೆ ಚೂಡ್ತಾ ಇರ್ತೀವಿ. ಚೆಂಡೆ ಚೂಡಿದ್ರೆ ಮತ್ತೆ ಫ್ಲವರ್ ಬರುತ್ತೆ. ಹಂಗಾಗಿ ಫಸ್ಟ್ ಈಗ ನಾವು ಒಂದು ಕಟಿಂಗ್ ಎದಕ್ಕೆ ಮಾಡ್ತಾಯಿದ್ವಿ ಅಂದರೆ ಬೆಳೆ ಹೈಟ್ ಹೋಗುತ್ತೆ ಅಂತ ಕಾರಣಕ್ಕೆ ಒಂದು ಕಟಿಂಗ್ ಮಾಡಿ ಬಿಟ್ಬಿಟ್ರೆ 7 ತಿಂಗಳ ದಿನವೂ ಬೆಳೆ ಬರ್ತಾ ಇರ್ತದೆ. ಸುರೇಶ್ ಅವರ 8 ಎಕರೆ ತೈವಾನ್ ಸೀಬೆ ತೋಟವನ್ನು ನಿರ್ವಹಣೆ ಮಾಡಲು ಕೇವಲ 2 ಕೆಲಸಗಾರರಿದ್ದಾರೆ. ಇದರಲ್ಲಿ ಹೆಚ್ಚಿನ ಕೆಲಸವೇನೂ ಇರುವುದಿಲ್ಲ. ಹಣ್ಣು ಕಟಾವು ಮಾಡುವಾಗ ಮಾತ್ರ ಹೆಚ್ಚು ಕೆಲಸಗಾರರು ಬೇಕಾಗುತ್ತಾರೆ. ಸರ್ ಇದರಲ್ಲಿ ಮೇಂಟೆನೆನ್ಸ್ ಅಂತ ಏನಿಲ್ಲ. ಕಟಿಂಗ್ ಇದ್ದಾಗ ಹೆಣ್ಮಕ್ಳನ್ನ ಕರ್ಕೊಂತೀವಿ, ಈ ಕಟ್ ಮಾಡೋಕಲ್ಕ ಗಂಡು ಮಕ್ಳು ಬರ್ತಾರೆ, ಈ ತಿನ್ನಿಂಗ್ ಮಾಡೋಕಲ್ಕ ಈ ಕವರ್ ಹಾಕಲ್ಕ ಹೆಣ್ಮಕ್ಳು ಬರ್ತಾರೆ ಅಷ್ಟೇ. ಹೊರತಾಗಿ ಏನೋ ಮೇಜರ್ ಕಳೆ ಬಿದ್ದರೆ ಅಷ್ಟೇ. ಕಳೆ ಒಂಥರ ಆಲ್ಮೋಸ್ಟ್ ನಾವು ಬ್ರಷ್ ಕಟ್ರಲ್ಲೇ ಕ್ಲೀನ್ ಮಾಡ್ಕೊತಿದ್ವಿ. ಈ ತೋಟ ಬಂದ್ಬಿಟ್ಟು ಒಬ್ಬರೇ ಮೇಂಟೈನ್ ಮಾಡ್ಬೋದು, 2 ಮಾಡ್ತಾರೆ. ಯಾಕಂದರೆ ನಾವು ರೋಡಿಗೆ ಒಂದು ಸ್ವಲ್ಪ ಹಣ್ಣು ಮಾರ್ತೀವಿ ಎಂಬ ಕಾರಣಕ್ಕೆ ಒಬ್ಬರು ಅಲ್ಲಿ ಒಬ್ಬರು ತೋಟದ ಬ್ರಷ್ ಕಟ್ರಿಗೆ ಅದಕ್ಕೆ 2 ಕಲ್ತ್ರೆ ಮೇಂಟೈನ್ ಮಾಡ್ತಾರೆ. ನೇರಳೆ ಹಣ್ಣಿಗೆ ಈಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇದೆ. ಹಾಗಾಗಿ ಸುರೇಶ್ ಗೌಡ ಅವರು ಕೊಂಕಣ್ ಬಹಡೂಲಿ ತಳಿಯ ನೇರಳೆಯನ್ನು ಬೆಳೆಸಿದ್ದಾರೆ. ಇದರಿಂದ ಅವರಿಗೆ 7 ರಿಂದ 8 ವರ್ಷಗಳ ಬಳಿಕ ಹೆಚ್ಚಿನ ಆದಾಯ ದೊರೆಯುತ್ತೆ. ಇವರು ಮಿಶ್ರ ಬೆಳೆಯಾಗಿ ನೇರಳೆ ಬೆಳೆದಿರುವುದರಿಂದ ಹೆಚ್ಚಿನ ಅಂತರ ನೀಡಿದ್ದಾರೆ. ಏಕ ಬೆಳೆಯಾಗಿ ಬೆಳೆದರೆ ಇಷ್ಟು ಅಂತರ ನೀಡಬೇಕಿಲ್ಲ ಅಂತಾರೆ ಅವರು. ಈಗ ನೀಲ್ದಣ್ಣು ಎಲ್ಲದಕ್ಕೂ ಒಳ್ಳೆಯದು, ಆರೋಗ್ಯದಿಂದ ಭೂಮಿಗೆ, ಆಮೇಲೆ ಈ ನೈಸರ್ಗಿಕ ಎಲ್ಲದಕ್ಕೂ ಒಳ್ಳೇದೆಂಬ ಕಾರಣಕ್ಕೆ ಮುಂದೆ ಭೂಮಿ ಕೆಡಬಾರ್ದು. ನಾವೇನಂದರೆ ಅದು ಅರಣ್ಯ ಕೃಷಿ. ಅದು ಅರಣ್ಯ ಕೃಷಿಯಾಗ ಇವಾಗ ಹೈಯೆಸ್ಟ್ ರೇಟ್ ಇವಾಗ ಮಾರ್ಕೆಟ್ನಾಗ ಇದ್ದದ್ದು 200-300 ರೂಪಾಯಿ ಕೆಜಿ ಐತೆ ಇದು. ಅದಕ್ಕೆ ಖರ್ಚಿಲ್ಲ ಏನು ಅಂದರೆ ಸ್ವಲ್ಪ ನೀರಿನ ಕಮ್ಮಿ ಬೇಕು. ಆಮೇಲೆ ಈ ಪೆಸ್ಟ್ ಯೂಸ್ ಮಾಡೋದು ಬೇಕಾಗಿಲ್ಲ, ಭೂಮಿನ ಹಾಳು ಮಾಡೋದು ಬೇಕಾಗಿಲ್ಲ. ಅದು ಈಗ ಇದು ಒಂದು 7-8 ವರ್ಷ ಹೋಗೋದ್ರಾಗ ಅದು ಬೆಳೆ ಗಿಡ ದೊಡ್ಡದಾಗುತ್ತೆ. ಬಟ್ 7-8 ವರ್ಷದ ತನಕ ಅದು ಬಂದ್ಬಿಟ್ಟು 4ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 4ನೇ ವರ್ಷದ ತನಕ ಖಾಲಿ ಇರಬಾರ್ದು ಎಂಬ ಕಾರಣಕ್ಕೆ ಇದು ಮಾಡಿದ್ದೀವಿ ಪೇರ್ಲ. ಅದ್ರ ಜೊತೆಯಲ್ಲಿ ಅದೂ ಬರುತ್ತೆ. 4ನೇ ವರ್ಷದಿಂದ ಅದೂ ಸ್ಟಾರ್ಟ್ ಆಗುತ್ತೆ, ಇದೂ ಸ್ಟಾರ್ಟ್ ಆಗುತ್ತೆ. ಒಂದು 8-10 ವರ್ಷ ಇದು ಇರುತ್ತೆ, ಅದು ಕಂಟಿನ್ಯೂ ಹಂಗೆ ಉಳ್ಕೊಂಬಿಡುತ್ತೆ ಲೈಫ್. ಸರ್ ಈಗ ನಾವು ಇದರಲ್ಲಿ ಇಂಟರ್ ಕ್ರಾಪ್ ಮಾಡಿವಿ ಅನ್ನೋ ಕಾರಣಕ್ಕೆ 24/24 ಮಾಡಿದ್ವಿ. ನೀಲ್ದಾಣ್ ಮಾಡೋಬೇಕನ್ನೋರು 15/20 ಮಾಡ್ಬೋದು. ಅದಕ್ಕಿಂತ ಹತ್ತದಾಗ ಬೇಡ ಅಂತ ಹೇಳ್ತೀವಿ. ಅರಣ್ಯ ಕೃಷಿ ದೊಡ್ಡ ಗಿಡ ಆಗ್ತಾವೆ. ಅವು ದೇಶಿ ವೆರೈಟಿ ಗಿಡಗಳು ಇರೋದ್ರಿಂದ ಯಾವ ರೋಗ ರುಜಿನಗಳು ಇರೋಂಗಿಲ್ಲ. ಅದಕ್ಕೆ ಹಂಗೆ ಬೇಡಿಕೆನೂ ಭಾಳ ಇರುತ್ತೆ. ತೈವಾನ್ ಸೀಬೆ ಹಣ್ಣಿಗೆ ಮಾರುಕಟ್ಟೆಯ ಸಮಸ್ಯೆ ಇಲ್ಲವೇ ಇಲ್ಲ. ಹೆಚ್ಚು ಹಣ್ಣು ಬೆಳೆದಿದ್ರೆ ವ್ಯಾಪಾರಿಗಳು ಜಮೀನಿಗೆ ಬಂದು ಹಣ್ಣು ಖರೀದಿಸುತ್ತಾರೆ. ಜೊತೆಗೆ ಇತರ ಬೆಳೆಗಳಿಗೆ ಹೋಲಿಸಿದ್ರೆ ಈ ಹಣ್ಣಿನಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ. ಹೈದ್ರಾಬಾದ್ ಅವರು ಗಾಡಿ ಕಳಿಸ್ತಾರೆ, ಅವ್ರಿಗೆ ಕಳಿಸ್ತೀವಿ, ಅವ್ರಿಗೆ ಪೇಮೆಂಟ್ ಕೊಟ್ಟೋಗ್ತಾರೆ. ಇಲ್ಲಾಂದರೆ ಕೇರಳದವ್ರು ಬರ್ತಾರೆ, ಅವ್ರಿಗೆ ಇಲ್ಲೇ ಕೊಡ್ತೀವಿ. ಇಲ್ಲಾಂದರೆ ಈ ಗಂಗಾವತಿ ಸೈಡು ವ್ಯಾಪಾರಸ್ಥರ ಅವರು ಕೊಡ್ತೀವಿ. ನಮ್ಗೆ ಏನೊಂದು ಸ್ವಲ್ಪ ಇದ್ದಾಗ ಮಾತ್ರ ಇಲ್ಲಿ ರಾಯಚೂರು ಕಳಿಸ್ತಾ ಇರ್ತೀವಿ. ಹೊಸದಾಗಿ ಹೇಳ್ಬೇಕಂತಂದರೆ ಪೇರ್ಲೆಗೆ ಈಗ ಬೇರೆ ಬೆಳೆ ಮಾಡೋಕ್ಕೆ ಹೋಗೋಕು ಅಂದರೆ ಗದ್ದೆ ಇಲ್ಲೆಲ್ಲ ನಮ್ಮಲ್ಲೆಲ್ಲ ಸುತ್ತಮುತ್ತ ಗದ್ದೆಗಳಿದ್ದಾವೆ. ಗದ್ದೆ ಮಾಡೋರಿಗೆ ಸಜೆಷನ್, ಗದ್ದೆ ಬೇಡ, ಇದು ಮಾಡಿದ್ರೆ ಆರಾಮ್ ಲಾಭದಾಯಕ ಇರ್ತದೆ, ಆರಾಮ್ ಜೀವನ ಇರ್ತದೆ, ವರ್ಷದ ಮನೆ ಕೈಯಾಗ ಕೆಲಸ ಇರುತ್ತೆ, ಇನ್ನು ಲಾಸ್ ಆಗಂಗಿಲ್ಲ ಈ ಬೆಳೆಗೆ ಅಂತೇಳಿ ಹೇಳ್ತೀನಿ. ಈ ಬೇರೆ ಬೆಳೆಗೆ ಯಾವುದ್ರಾಗ ಲಾಸ್ ಆಗ್ಬೋದು, ಬಟ್ ಇದ್ರೆ ಲಾಸ್ ಆಗಲ್ಲ. ಹಣ್ಣು ಮಾರಾಟದಿಂದ ಪ್ರತಿದಿನ 1.5 ರಿಂದ 2,000 ಆದಾಯ. ಸುರೇಶ್ ಗೌಡ ಅವರು ತಮ್ಮ ತೋಟದ ಬಳಿ ಇರುವ ರಸ್ತೆ ಬದಿಯಲ್ಲಿ ಸೀಬೆ ಹಣ್ಣುಗಳನ್ನು ಇಟ್ಟು ಮಾರಾಟ ಮಾಡುತ್ತಿದ್ದಾರೆ. ಇದರಿಂದಲೇ ಅವರಿಗೆ ಪ್ರತಿದಿನ 1.5 ರಿಂದ 2,000 ರೂಪಾಯಿ ಆದಾಯ ಸಿಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರತಿದಿನವೂ ನಿರಂತರವಾಗಿ ಆದಾಯ ಸಿಗುತ್ತಿದೆ. ಲಾಭನೂ ಜಾಸ್ತಿ ಆಗುತ್ತೆ ಈ ತೋಟಗಾರಿಕೆಯಲ್ಲಿ. ದಿನ ಈಗ ಡೈಲಿ ನಾವು ಈಗೇನಂದು ನೋಡ್ರಿ, ಇವಾಗ ನಮ್ಮ ತೋಟದಲ್ಲಿ ಹಣ್ಣು ಇತ್ತಂದ್ರೆ ಅಲ್ಲಿ ರೋಡಿಗೆ ಇಟ್ಟಿರ್ತೀವಿ, ರೋಡಿಗೆ ಮಾರ್ತೀವಿ. ಡೈಲಿ 1,000-2,000 ಆಗುತ್ತೆ ಅಲ್ಲಿ. ಅದು ಲಾಭ ಇರುತ್ತೆ. ಹಂಗೆ ದಿನನಿತ್ಯ ಹೊಲದಲ್ಲಿ ದಗದ ಇರುತ್ತೆ. ಹಂಗಾಗಿ ಆಮೇಲೆ ಲಾಭನೂ ಈಗ ಬೈಲೊಲ್ದಾಗ 25,000, 30,000, 50,000 ಉಳಿತೇವೆ ಗದ್ದೆಗೆ.
ಇದರಲ್ಲಿ ಲಕ್ಷಗಟ್ಟಲೆ ಉಳಿತೇವಲ್ಲ ಸರ್, ಯಾವ ಬೇರೆ ಅದರಲ್ಲಿ ಉಳಿತೇವೆ. 8 ಎಕರೆಯಲ್ಲಿ 200 ಟನ್ ಇಳುವರಿ ನಿರೀಕ್ಷೆ. 8 ಎಕರೆಯಲ್ಲಿ 35 ಲಕ್ಷ ಆದಾಯದ ನಿರೀಕ್ಷೆ. ಪೇರಲ ಬೆಳೆದರೆ ಲಾಸ್ ಆಗುವ ಸಾಧ್ಯತೆಯೇ ಇಲ್ಲ, ಹಾಗಾಗಿ ನಾವು ಇದನ್ನು ಬೆಳೆದಿದ್ದೇವೆ. ಪೇರಲ ಬೆಳೆದು 2 ವರ್ಷ ಆಗಿದೆ. 8 ಎಕರೆಯಲ್ಲಿ ಈ ಬಾರಿ 200 ಟನ್ ಇಳುವರಿ ಸಿಗಲಿದ್ದು ಅದರಿಂದ 35 ಲಕ್ಷ ಆದಾಯ ಬರುವ ನಿರೀಕ್ಷೆ ಇದೆ ಅಂತಾರೆ ಸುರೇಶ್ ಅವರು. ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಎಂಬ ಕಾರಣಕ್ಕೆ ಮಾಡಿದ್ದೀವಿ. ಅದ್ರಂಗೆ ಈಗ ನಾವು ಪೇರ್ಲ ಮಾಡಿ ಈಗ 2 ವರ್ಷ ಆಯ್ತಿದ್ದು. ಫೆಬ್ರವರಿಗೆ 2 ವರ್ಷ ಆಯಿತು. 2 ವರ್ಷದಲ್ಲಿ ಫಸ್ಟ್ನೇ ವರ್ಷ ನಾನು 90 ಟನ್ ಬಂದೈತೆ. 2ನೇ ವರ್ಷದಲ್ಲಿ ಈಗ ಫಸ್ಟ್ ಬೆಳೆ ಬಂದ್ಬಿಟ್ಟು 120 ಟನ್ ಬಂದೈತೆ ಆಲ್ರೆಡಿ. ಮತ್ತು ಈಗ ಒಂದು 70-80 ಟನ್ ಐತೆ. ಅಂದರೆ ಹತ್ತತ್ರ 8 ಎಕರೆಯಲ್ಲಿ ಒಂದು 200 ಟನ್ ಬಂದೈತೆ. 200 ಟನ್ ಈಲ್ಡಿಂಗು ಯಾವುದ್ರಲ್ಲಿ ತೆಗಿತೀವಿ ಹೇಳ್ರಿ? ಪೇರಲದಲ್ಲಿ ಬಿಟ್ಟು ಬೇರೆಲ್ಲಿ ತೆಗಿಯೋಕ್ಕೆ ಕಷ್ಟ ಸರ್. ಆದಾಯ ಅಂತಂತಂದರೆ ಹೋದ ವರ್ಷ 90 ಟನ್ ಆಗಿತ್ತು ಸರ್. ಈ 8 ಎಕರೆಯಲ್ಲಿ 90 ಟನ್ ಅಂದರೆ ಹತ್ತತ್ರ 16-17 ಲಕ್ಷ ನನ್ನ ಕೈಗೆ ಬಂದಿತ್ತು. ಎಲ್ಲ ಹೋದ ವರ್ಷ ಖರ್ಚು ತೆಗೆದುಬಿಟ್ಟಾದ್ರೂ ಒಂದು 5-6 ಲಕ್ಷ ಉಳ್ದೈತೆ ಸರ್ ಈ 8 ಎಕರೆಯಲ್ಲಿ. ಈ ವರ್ಷ ಸರ್ ಇಲ್ಲಿಗೆ ಈ ವರ್ಷ ಇನ್ನೂ ಸೆಕೆಂಡ್ ಕ್ರಾಪ್ ಸ್ಟಾರ್ಟ್ ಐತೆ, ಇನ್ನು ಐತೆ ನೋಡಿ ಸರ್, ಬೆಳೆ ಐತೆ. ಈಗ ಆಲ್ರೆಡಿ ನನಗೆ ಒಂದು 22-23 ಲಕ್ಷ ಬಂದೈತಿ ಈಗ ಇಲ್ಲಿಗೆ. ಇನ್ನೂ ಒಂದು 15 ಲಕ್ಷ ಮೇಲೆ ಬರುತ್ತಂತ ನನ್ನ ಎಕ್ಸೆಪ್ಟ್ ಐತೆ ಈ ಹೊಲ್ದಾಗಿದ್ದು ಬೆಳೆ ನೋಡಿದ್ರೆ. ಈಗ ಕಟಿಂಗ್ ಇದ್ದಿದ್ದು ಅಂದರೆ ಹತ್ತತ್ರ ಒಂದು 35-40 ಲಕ್ಷ ಈ 8 ಎಕರೆ ಬರುತ್ತೆ. 8 ಎಕರೆ ಬಂದ ಈ ಖರ್ಚು ಏನು ಹಬ್ಬ ಅಂದರೆ ಏನು ಒಂದು 10 ಲಕ್ಷ ಖರ್ಚು ಹೋಗಲ್ಲ ಇದಕ್ಕೆಲ್ಲ. ಎಲ್ಲ ಖರ್ಚು ತೆಗೆದ್ರೆ ಖರ್ಚಂತ್ರ ಅಂಥ ಖರ್ಚೇನು ಈ ವರ್ಷ ಅಂತೂ ಅಂಥ ಖರ್ಚು ಏನಿಲ್ಲ ಇದಕ್ಕೆ. ಹೋದ ವರ್ಷ ಸ್ವಲ್ಪ ಸಸಿಗೆ ಡ್ರಿಪ್ಪಿಗೆ ಅದಕ್ಕೆ ಖರ್ಚಿತ್ತು. ಈ ವರ್ಷ ಅಷ್ಟೇನು ಖರ್ಚಿರಲ್ಲ ಅದಕ್ಕೆ. 1 ಎಕರೆಯಲ್ಲಿ ಕನಿಷ್ಠ 3.5ರಿಂದ 4 ಲಕ್ಷ ಲಾಭ. ತೈವಾನ್ ಸೀಬೆಯನ್ನು ಉತ್ತಮವಾಗಿ ಬೆಳೆದರೆ ಅದರಲ್ಲಿ 15ರಿಂದ 25 ಟನ್ ವರೆಗೆ ಇಳುವರಿ ಪಡೆಯಬಹುದು. ಇನ್ನು ನಾವು 1 ಎಕರೆಯಲ್ಲಿ ಸೀಬೆ ಬೆಳೆಯಲು 1 ಲಕ್ಷ ಖರ್ಚು ಮಾಡ್ತಿದ್ದೇವೆ. ಪ್ರಸ್ತುತ 20ರಿಂದ 27 ರೂಪಾಯಿ ಬೆಲೆ ಸಿಗ್ತಿದೆ. ಈ ಲೆಕ್ಕದಲ್ಲಿ 5 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಖರ್ಚು ಕಳೆದು 3.5 ಲಕ್ಷದಿಂದ 4 ಲಕ್ಷದವರೆಗೆ ನಿಶ್ಚಿತವಾಗಿ ಲಾಭ ಪಡೆಯಬಹುದು. ಗಿಡಗಳು ದೊಡ್ಡದಾದಂತೆ ಲಾಭಾಂಶ ಸಹ ಹೆಚ್ಚುತ್ತೆ ಅಂತಾರೆ ಸುರೇಶ್ ಅವರು. ಸರ್ ಇದು ಬೇಡಿಕೆ ಬಂದ್ಬಿಟ್ಟು ಮಳೆಗಾಲ ಅಕ್ಟೋಬರ್ಲಿದ್ದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಲಿದ್ದಾನೆ ಸ್ವಲ್ಪ ಬೇಡಿಕೆ ಜಾಸ್ತಿ. ನವಂಬರಲ್ಲಿ ಸ್ವಲ್ಪ ಅಕ್ಟೋಬರ್-ನವಂಬರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಜನವರಿ ಫೆಬ್ರವರಿ ಮತ್ತೆ ರೇಟ್ ಇರುತ್ತೆ. ಮಾರ್ಚ್ ಮಾವು ಬರುತ್ತಲ್ಲ ಅವಾಗ ಕಮ್ಮಿ ಆಗುತ್ತೆ ಮತ್ತೆ. ಸರ್ 1 ಎಕರೆಯಲ್ಲಿ ಪೇರ್ಲೆ ಬೆಳಿಬೇಕಂದ್ರೆ ಫಸ್ಟ್ನೇ ವರ್ಷ 1.5 ಲಕ್ಷ ಬರ್ಬೋದು ನನ್ನ ಲೆಕ್ಕಕ್ಕೆ. ಅಂದಾಜು 1.5 ಲಕ್ಷ ಬರ್ಬೋದು. 2ನೇ ವರ್ಷಕ್ಕೆ 1 ಲಕ್ಷ ಒಳಗೆ ಖರ್ಚು ಬರುತ್ತೆ. ಆದಾಯ ಬಂದ್ಬಿಟ್ಟು ಈ ಸಲ ನನಗೆ 15 ಟನ್ ಬಂದೈತೆ ಆಲ್ರೆಡಿ ಇಲ್ಲಿಗೆ. ಇನ್ನೂ ಒಂದು 10 ಟನ್ ಎಕ್ಸೆಪ್ಟ್ ಮಾಡಿರ್ತೀನಿ ಅಂದರೆ 25 ಟನ್. ಇವಾಗ ಮಾರ್ಕೆಟ್ ರೇಟ್ ಹೆಂಗಿರುತ್ತೆ ಅಂದರೆ 20 ರೂಪಾಯಿಲಿದ್ದ 27 ರೂಪಾಯಿ ಮಾರ್ತಾಯಿದ್ವಿ ಇಲ್ಲೇ ಪ್ರತಿ ಜಾಗದಾಗ ನಾವು. ಅಂದರೆ ಹತ್ತತ್ರ ಈ 1 ಎಕರೆಯಲ್ಲಿ ಅಷ್ಟು ಬಂದರೆ 15 ಟನ್ ಬಂದರೆ 25 ಟನ್ ಬರುತ್ತೆ ಒಂದು ಇಯರಲ್ಲಿ. 25 ಟನ್ ಅಂದರೆ 20,000 ಹಿಡಿದ್ರೂ ಟನ್ನಿಗೆ 20,000 ಹಿಡಿದ್ರೂ 5 ಲಕ್ಷ ಆಯಿತು. 1 ಲಕ್ಷ ಖರ್ಚು ಬೇಡ, ಇನ್ನೊಂದು 10-20,000 ಹೆಚ್ಚಿಗೆ ಹಿಡಿದ್ರೂ ಒಂದು 3.5-4 ಲಕ್ಷ ನಿವ್ವಳ ಲಾಭ ಇರುತ್ತೆ ಸರ್ ಅದು. ಸುರೇಶ್ ಗೌಡ ಅವರು 8 ಎಕರೆಯಲ್ಲಿ ತೈವಾನ್ ಸೀಬೆ ಮತ್ತು ಕೊಂಕಣ್ ಬಹಡೋಲಿ ತಳಿಯ ನೇರಳೆಯನ್ನ ಬೆಳೆಸಿದ್ದಾರೆ. ಪ್ರಸ್ತುತ ಅವರು ಸೀಬೆ ಹಣ್ಣಿನಲ್ಲಿ ಆದಾಯ ಪಡಿತಾ ಇದ್ದು ಈ ವರ್ಷ 8 ಎಕರೆಯಿಂದ 35 ಲಕ್ಷ ಲಾಭವನ್ನ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.